23-24ನೇ ಸಾಲಿನ ವಿದ್ಯಾರ್ಥಿ ಲೋಕದ ಈ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವು ಈ ಕಾರೇಹಳ್ಳಿ ಪ್ರೌಢಶಾಲೆಯಲ್ಲಿ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ 1ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹಾಗೂ ಮಕ್ಕಳೆಲ್ಲರೂ ತುಂಬಾ ಕುತೂಹಲ ಭರಿತರಾಗಿದ್ದು ಅವರೆಲ್ಲರಿಗೂ ಆಯಾ ತರಗತಿಯ ಪದ್ಯಗಳನ್ನು ಚಲನಚಿತ್ರ ಗೀತೆಯೊಂದಿಗೆ ರಚಿಸಿ ತುಂಬಾ ಸೊಗಸಾಗಿ ಹಾಡಿದರು. ಹಾಗೂ ಮಧ್ಯೆ ಮಧ್ಯೆ ಮ್ಯಾಜಿಕ್ ಶೋ ಕೂಡ ಇತ್ತು. ಈ ಒಂದು ಮ್ಯಾಜಿಕ್ ಶೋವನ್ನು ನೋಡಿ ಮಕ್ಕಳೆಲ್ಲರೂ ತುಂಬಾ ಸಂತೋಷ ಭರಿತರಾಗಿದ್ದರು. ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂತು ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. 11 ಜನವರಿ 2024 ಈ ದಿನ ನಮ್ಮ ತೇಕೋಟಿ ಕ್ಲಸ್ಟರ್ ವ್ಯಾಪ್ತಿಯ ಕಾರೇಹಳ್ಳಿ ಗ್ರಾಮ ಪಂಚಾಯತ್ ಸಾವಿಗೆ ಸೇರಿದ ಕಾರೇಹಳ್ಳಿ ಆಡಳಿತರೆ ಗೌರವವ್ಯಕ್ತಿ ಗಂಜಿಗೆರೆ ಕಾರೇಹಳ್ಳಿ ಪ್ರೌಢಶಾಲೆ ಆಡಳಿತರೆ ರಾಜೇಶ್ವರಿ ಪ್ರೌಢಶಾಲೆ ಈ ಶಾಲೆಯ ಎಲ್ಲ ಶಿಕ್ಷಕರು, ಮಕ್ಕಳು, ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವೀಕ್ಷಣೆಯನ್ನು ಮಾಡಿದ್ದಾರೆ. ನಿಜಕ್ಕೂ ನಮ್ಮ 1ರಿಂದ 10ನೇ ತರಗತಿಯ ಎಲ್ಲ ಮಕ್ಕಳಿಗೂ ಸಹ ಈ ರಸಮಂಜರಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಗಣಿತ, ಆಂಗ್ಲ ಭಾಷೆ, ಇಂಗ್ಲಿಷ್, ಹಿಂದಿ ಹಾಗೂ ಕನ್ನಡ ಈ ಎಲ್ಲ ಭಾಷೆಗಳಲ್ಲೂ ಸಹ ಉತ್ತಮವಾಗಿ ಪ್ರದರ್ಶನವನ್ನು ನೀಡಿರುತ್ತಾರೆ. ಇದೇ ರೀತಿ ನಮ್ಮ ತಾಲೂಕಿನ ಹಾಗೂ ಇತರೆ ಎಲ್ಲ ನಮ್ಮ ರಾಜ್ಯ ಮಟ್ಟದ ಎಲ್ಲ ಶಾಲೆಗಳಿಗೂ ಹೋಗಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನದಾಗಿ ಕೊಡಲಿ ಹಾಗೂ ಒಬ್ಬರೇ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರಿಂದ ಕನಿಷ್ಠ ಒಂದು 4 ಜನ 5 ಜನ ಇದ್ದು ಸುಮಾರು ಒಂದು 3 ಗಂಟೆ ಕಾರ್ಯಕ್ರಮ ಕೊಟ್ಟಿದ್ದರೆ ಇನ್ನೂ ಉತ್ತಮವಾಗಿತ್ತು. ಹಾಗೂ ಎಲ್ಲ ತರಗತಿಯ ಎಲ್ಲ ಹಾಡುಗಳನ್ನು ನಲಿಕಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ಕಾರ್ಯಕ್ರಮಗಳನ್ನು ಯಾವ ರೀತಿ ಆಡಬೇಕು ಅನ್ನೋ ಪ್ರೋಗ್ರಾಮ್ಗಳನ್ನು ಮತ್ತು ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮ ಟೀಚರ್ ಆ್ಯಪ್ಗಳಲ್ಲಿ ಬರ್ತಾ ಇದೆ. ಇಂಥ ಕಾರ್ಯಕ್ರಮ ಹೆಚ್ಚಿನದಾಗಿ ಪ್ರಸಾರ ಮತ್ತು ಪ್ರಚಾರ ಆಗಲಿ. ನಮ್ಮ ಕಲಿಕಾ ಮಟ್ಟ ಹೆಚ್ಚಿನದಾಗಿ ನೀಡಲಿ ಕಾರ್ಯಕ್ರಮದ ರೂವಾರಿಗಳಿಗೂ ಹಾಗೂ ನಮ್ಮ ಜಿಲ್ಲಾ ಉಪನಿರ್ದೇಶಕರು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಇಲಾಖೆಯ ಎಲ್ಲ CRP, DRP, ECO ಎಲ್ಲರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿದ್ಯಾರ್ಥಿ ಲೋಕ ನಮ್ಮ ಹೊಸದುರ್ಗದ ಶಿಕ್ಷಣ ಇಲಾಖೆಯ ವತಿಯಿಂದ ಪ್ರತಿ ಶಾಲೆಗೂ ಬರ್ತಾ ಇರುವಂಥದ್ದು ಸ್ವಾಗತಾರ್ಹ. ಇದೊಂದು ಹೊಸತನ. ಪದ್ಯಗಳನ್ನಾಗಲಿ ಹೊಸ ವಿಚಾರಗಳನ್ನಾಗಲಿ ಯಾವ ರೀತಿ ಹೇಳಬಹುದು ಅನ್ನುವಂಥ ಒಂದು ಹೊಸತನ. ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಅಂದ್ರೆ ಸೃಜನಶೀಲತೆಯನ್ನ ಬೆಳೆಸುವಲ್ಲಿ ತನ್ನದೇ ಆದಂಥ ಒಂದು ಮಾರ್ಗ, ಒಂದು ಇಂಡ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಮೂಲಕ ಅನ್ನುವಂಥದ್ದು ಒಂದು. ಆದರೆ ಹೇಳಿಕೊಟ್ಟಂತ ಪದ್ಯಗಳೆಲ್ಲವೂ ಕೂಡ ಒಂದೇ ಬಾರಿಗೆ ಮಕ್ಕಳ ಮನಸ್ಸಲ್ಲಿ ಉಳಿಯೋದು ಸ್ವಲ್ಪ ಕಷ್ಟದಾಯಕ. ಹಾಗಾಗಿ ನಮ್ಮ ಶಾಲಾ ಮಕ್ಕಳ ವತಿಯಿಂದ ಮತ್ತು ನಮ್ಮೆಲ್ಲರ ಅನುಭವದ ವತಿಯಿಂದ ಒಂದು ಮಾತೇನು ಅಂದ್ರೆ, ಈ ಯಾವುದೇ ಕಾರ್ಯಕ್ರಮದ ಪದ್ಯದ ಹಾಡುಗಳನ್ನು ಮಾತ್ರ ಅಥವಾ ಇನ್ಯಾವುದೇ ಈ ರೀತಿಯ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಗಳಿದ್ರೆ ಆ ವಿಷಯಗಳನ್ನ CD ಅಥವಾ ಪೆನ್ ಡ್ರೈವ್ ಮೂಲಕ ಕೊಟ್ಟರೆ ಪದೇ ಪದೇ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಟ್ಟು ಅವನ್ನ ಹಾಡಿಸ್ತಾ ಮಾಡ್ಲಿಕ್ಕೆ ಬಂದ್ರೆ ಮಕ್ಕಳಲ್ಲೂ ಕೂಡ ಸೃಜನಶೀಲತೆಯನ್ನು ಶಾಶ್ವತವಾಗಿ ಉಳಿಸಿ ಹೊಸ ದಿಗಂತವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಒಂದು ನನ್ನ ಆಶಯ ಭಾವ. ಇದ್ರ ಜೊತೆಗೆ ಯಾವುದೇ ಪದ್ಯಗಳನ್ನು ಹಾಡುವಾಗ ಏಕತಾನತೆ ಅಥವಾ ಒಬ್ಬ ವ್ಯಕ್ತಿಯ ಹಾಡುಗಾರಿಕೆ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅದು ಒಬ್ಬ ವ್ಯಕ್ತಿಯ ಹಾಡುಗಾರಿಕೆ ಅಷ್ಟು ಸೂಕ್ತ ಅಲ್ಲ. ಸದ್ಯಕ್ಕೆ ವೇಷ ಬದಲಾಯಿಸಿಯೋ ಅಥವಾ ಭಾವನೆಗಳು ಬದಲಾಗುತ್ತೆ, ಇಲ್ಲ ಅದನ್ನು ಗುರುತಿಸ್ಬೇಕಂದ್ರೆ ವೇಷ ಬದಲಾಗಬೇಕು ಮತ್ತೆ ವ್ಯಕ್ತಿ ಬದಲಾಗಬೇಕು.
ಆಗ ಮಕ್ಕಳು ಅಲ್ಲಿ ಅಟ್ರಾಕ್ಷನ್ ಆಗ್ತಾರೆ ಎನ್ನುವಂತ ವಿಚಾರ ಒಂದಾಗ್ತದೆ ಎನ್ನುವಂಥದ್ದು ಚೆನ್ನಾಗಿತ್ತು. ಆದ್ರೆ ಒಂದು ವಿಷಯ ಸಂಬಂಧಪಟ್ಟಂತೆ 1 ಗಂಟೆ ಈ ಕಾರ್ಯಕ್ರಮದಲ್ಲಿ 1ನೇ ತರಗತಿ ಮಕ್ಕಳಿಂದ 10ನೇ ತರಗತಿ ಮಕ್ಕಳ ಪದ್ಯಗಳನ್ನ ಹಾಡುವಾಗ ಹಿಂದಿ, ಇಂಗ್ಲಿಷ್, ಕನ್ನಡ ವಿಷಯವಾಗಿ ಹಾಡುವಾಗ ಯಾವುದೋ ಒಂದು ತರಗತಿಯನ್ನ ಹಾಡ್ಲಿಕ್ಕಾಯ್ತೆ ಹೊರತು ಎಲ್ಲ ತರಗತಿಗಳನ್ನ ಕವರ್ ಮಾಡಲಿಕ್ಕೆ, ಎಲ್ಲ ಪಠ್ಯಗಳನ್ನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದೊಂದು ವಿಷಾದನೀಯ ಸಂಗತಿ. ಆಮೇಲೆ ನಮ್ದು ಇಂಟೀರಿಯರ್ ಪ್ಲೇಸ್, ಹಳ್ಳಿಗಳ ನಾಡು, ಹಳ್ಳಿ ಮಕ್ಕಳು. ಈ ಹಳ್ಳಿ ಮಕ್ಕಳಿಗೆ ಚಾಕ್ಲೇಟ್, ಪೇಪರ್ಮೆಂಟ್ ಅಂದ್ರೆ ಬೇಕಾದ್ರೆ 20 ರೂಪಾಯಿ ಎಕ್ಸ್ಟ್ರಾ ತರ್ತಾರೆ. ಇಂಥದ್ದು ಕೊಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ, ಮನೇಲಿ ಕೊಡೋದಿಲ್ಲ. ಯಾಕಂದ್ರೆ ಅವು ತರಬೇಕಾದ್ರೆ ಮನೇಲಿ ಹೇಳಿರಲ್ಲ ತಂದಿರ್ತಾವೆ. ಹಾಗಾಗಿ ಈ ಮಕ್ಕಳಿಗೆ ಸ್ವಲ್ಪ ಹೊರೆ ಆಯ್ತೇನೆ ಈ ಅಮೌಂಟು ಅಂತ ನನ್ನ ಭಾವನೆ. ಏನೇ ಆಗಲಿ ಹೊಸತನ ಮೂಡಿಸ್ತಾ ಇರತಕ್ಕಂಥ ಈ ಒಂದು ವಿದ್ಯಾರ್ಥಿ ಲೋಕ ಬಳಗ ಕೇವಲ ಒಬ್ರು 1-2 ಮೈಕ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಂತ ಈ ವಿಚಾರ ಗಣನೀಯವಾಗಿದ್ದು, ಸ್ಮರಿಸುವಂಥದ್ದು, ಹೊಸ ಆಲೋಚನೆಯನ್ನು ಮೂಡಿಸುವಂಥದ್ದು. ಇಂಥ ಕಾರ್ಯಕ್ರಮ ಯಶಸ್ಸಾಗಲಿ. ಆದ್ರೆ ಬಡವರಿಗೂ ಸಿಗುವಂತ, ಬಡವರ ಮಟ್ಟದಲ್ಲಿ ಇರಲಿ, ಪಠ್ಯವನ್ನು ಕವರ್ ಮಾಡುವಂತಿರಲಿ, ನಾನಾ ವೇಷಗಳನ್ನು ಧರಿಸಿ ಅಟ್ರಾಕ್ಷನ್ ಮಾಡುವಂತಿರಲಿ, ಬೇರೆ ಬೇರೆಯವರು ಕೂಡ ಹಾಡುವಂತೆ ಇರಲಿ, ಆ ಮೂಲಕ ಸೃಜನಶೀಲತೆಯನ್ನು ಬೆಳೆಸುವಂತಿರಲಿ. ಯಾಕೆಂದ್ರೆ ನಾನೊಬ್ಬ ಹಾಡ್ತೀನಿ ಅಂತಂದ್ರೆ ಈ ಪದ್ಯಗಳನ್ನು ಕನಿಷ್ಠ ಅಂದ್ರೂ ಒಂದು 15-20 ದಿವಸ ಪ್ರಾಕ್ಟೀಸ್ ಮಾಡಲಾರ್ದೆ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದೇ ದಿನಕ್ಕೆ ಯಾವುದು ಕೂಡ ಬರಲ್ಲ ಅನ್ನುವಂಥ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ಕೊಳ್ತಾ ಇದ್ದೀನಿ. ಹರಿ ಓಂ.